ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಸೆರೆವಾಸ ಅಂತ ಕೋರ್ಟ್ ತೀರ್ಪು ಕೊಡ್ತು. ಕೋರ್ಟ್ ತೀರ್ಪಿನಿಂದ ಅಫ್ಕೋರ್ಸ್ ಆಘಾತಕ್ಕೊಳಗಾಗಿದ್ದಾರೆ ಎಚ್ ಡಿ ರೇವಣ್ಣ ಮತ್ತು ಅವರ ಕುಟುಂಬ. ಅವರು ಒಂದು ಯೋಚನೆಯಲ್ಲಿದ್ದರು, ಅಟ್ಲೀಸ್ಟ್ ಒಂದು ರಿಲೀಫ್ ಸಿಗುತ್ತೆ, ಅಟ್ಲೀಸ್ಟ್ ಮಿನಿಮಮ್ ಶಿಕ್ಷೆ ಆದರೂ ಆಗುತ್ತೆ ಅಂತ ಒಂದು ಲೆಕ್ಕಾಚಾರದಲ್ಲಿ ಅವರಿದ್ದರು. ಆದರೆ ಜೀವನ ಪರ್ಯಂತ ಸೆರೆವಾಸ ಅನ್ನುವ ಆದೇಶ ಏನಿದೆಯಲ್ಲ, ಅದು ಇಡೀ ಎಚ್ ಡಿ ರೇವಣ್ಣ ಫ್ಯಾಮಿಲಿಯನ್ನ ಆಘಾತಕ್ಕೊಳಗಾಗಿಸಿದೆ. ಕಂಗಾಲಾಗ್ಬಿಟ್ಟಿದ್ದಾರೆ ಪ್ರಜ್ವಲ್ ತಂದೆ ಎಚ್ ಡಿ ರೇವಣ್ಣ. ಮನೆಯಿಂದ ಹೊರಗೆ ಬರ್ತಾನೆ ಇಲ್ಲ ರೇವಣ್ಣ ಅವರು ಮತ್ತು ತಾಯಿ ಭವಾನಿ ರೇವಣ್ಣ ಅವರು ಕೂಡ. ಶಿಕ್ಷೆ ಪ್ರಮಾಣ ಪ್ರಕಟ ಆಗ್ತಿದ್ದಂತೆ ಇಬ್ರು ಕೂಡ ಕಣ್ಣೀರಿಟ್ರಂತೆ. ಅದು ಒಂದೇ ಕೇಸು, ಇನ್ನೂ 3 ಕೇಸ್ ಇದೆ ಅಂತ ನೆನಪು ಮಾಡಿದಾಗೆಲ್ಲ ಕಣ್ಣೀರು ಜಾಸ್ತಿ ಆಗ್ತಿತ್ತಂತೆ. ಈಗ ಹೈಕೋರ್ಟ್ನಲ್ಲಿ ಒಂದು ಕಾನೂನು ಹೋರಾಟ ಬಾಕಿ ಇದೆ. ಆ ಕಾನೂನು ಹೋರಾಟವನ್ನ ಮಾಡೋಣ ಅನ್ನೋ ತೀರ್ಮಾನಕ್ಕೆ ಅವರು ಬಂದಿದ್ದಾರೆ. ಹೈಕೋರ್ಟ್ ವಕೀಲರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಎಚ್ ಡಿ ರೇವಣ್ಣ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮಗನ ಪರವಾಗಿ ಕಾನೂನು ಹೋರಾಟ ಮಾಡೋಣ ಅಂತ. ಯಾವುದೇ ಅಪರಾಧಿ ಆದರೂ, ಯಾವುದೇ ಶಿಕ್ಷೆ ಪ್ರಕಟ ಆದ್ರೂ ಹೈಯರ್ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ, ಅಪೀಲ್ ಹೋಗೋದು ಅಂತ ಹೇಳ್ತಾರೆ. ಏನು ಚೇಂಜ್ ಮಾಡೋದಕ್ಕಾಗಲ್ಲ, ಈತ ದೋಷಿ ಅನ್ನೋದನ್ನು ಬದಲಿಸೋದಕ್ಕಾಗೋದಿಲ್ಲ. ಬಟ್ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡೋದು, ಅದು ಇದು ಏನಾದರೂ ಮಾಡೋ ಸಾಧ್ಯತೆ ಇದೆ. ಆನಂದ್ ಮಾಹಿತಿ ಕೊಡ್ತಾರೆ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಗುಡ್ ಮಾರ್ನಿಂಗ್. ರೇವಣ್ಣ ಮತ್ತು ಕುಟುಂಬ ಕಂಪ್ಲೀಟಾಗಿ ಕಂಗಾಲಾಗಿ ಹೋಗ್ಬಿಟ್ಟಿದೆ ನಿನ್ನೆಯ ಈ ಜಡ್ಜ್ಮೆಂಟ್. ಅದರಲ್ಲೂ ಮೊನ್ನೆ ಬಂದ ಜಡ್ಜ್ಮೆಂಟಿಗಿಂತ ನಿನ್ನೆ ಬಂದಂಥ ಶಿಕ್ಷೆಯ ಪ್ರಮಾಣ ಅವರನ್ನು ಒಂದು ರೀತಿ ಮನೆ ಒಳಗಡೆ ಮುಸುಕಿಕ್ಕಿ ಕೂರಿಸ್ಬಿಟ್ಟಿದೆ ಅಂತ. ಏನೇನು ನಡೀತಿದೆ ಜಡ್ಜ್ಮೆಂಟ್ನ ನಂತರ? ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ದೋಷಿ ಅಂತ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನ ಮಾಡಿದ ಬಳಿಕ ಇಡೀ ದೇವೇಗೌಡರ ಫ್ಯಾಮಿಲಿ ಒಂದು ರೀತಿ ಆತಂಕದ ಒಂದು ಸುಳಿಯಲ್ಲಿ ಸಿಲುಕೊಂಡಿದೆ. ನೆನ್ನೆ ದೇವೇಗೌಡರು ಕೂಡ ಟಿವಿ ಮುಂದೆ ಕುತ್ಕೊಂಡು ಆದೇಶ ಹೊರ ಬೀಳ್ತಿದ್ದಂತೆ ಗಳಗಳನೆ ಕಣ್ಣೀರನ್ನ ಹಾಕಿದ್ರು, ದುಃಖದಲ್ಲಿ ಮುಳುಗೋಗಿದ್ರು. ರೇವಣ್ಣ ಅವರು ಕೂಡ ನೆನ್ನೆ ಬಸವನಗುಡಿಯ ನಿವಾಸದಲ್ಲೇ ಇದ್ರು ಅನ್ನೋ ಒಂದು ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಅಲ್ಲಿ ಅವರಿಬ್ಬರು ದಂಪತಿಗಳು, ಎಚ್ ಡಿ ರೇವಣ್ಣ ಮತ್ತೆ ಭವಾನಿ ರೇವಣ್ಣ ಇಬ್ಬರು ಕೂಡ ಈ ಒಂದು ಆದೇಶದಿಂದ ಬಹಳಷ್ಟು ದುಃಖ ತಪ್ತರಾಗಿ ಕಣ್ಣೀರಲ್ಲೇ ಒಂದು ಶೋಕವನ್ನ ವ್ಯಕ್ತಪಡಿಸಿದ್ರು. ಮತ್ತೆ ಅದೇ ಒಂದು ದುಃಖದಲ್ಲಿ ಮುಳುಗೋಗಿದ್ದಾರೆ ಅನ್ನೋ ಒಂದು ಮಾಹಿತಿನೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಸದ್ಯ ಅವರ ಕುಟುಂಬದ ಒಂದು ಏನು ಈ ರೀತಿ ಒಂದು ಘಟನೆಗಳಾಗಿದೆ, ಇದರಿಂದ ಅವರ ಕುಟುಂಬದ ಮಾನ ಮರ್ಯಾದೆನೂ ಕೂಡ ಹಾಳಾಗಿರ್ತಕ್ಕಂಥದ್ದು. ಬೀದಿಯಲ್ಲೂ ಕೂಡ ತಲೆ ಎತ್ಕೊಂಡು ಓಡಾಡೋದಕ್ಕೆ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿ, ಅಂತ ಒಂದು ಸಂದಿಗ್ಧತೆ ಈಗ ಆ ಒಂದು ಕುಟುಂಬಕ್ಕೆ ಎದುರಾಗಿರ್ತಕ್ಕಂಥದ್ದು. ಸದ್ಯ ಎಚ್ ಡಿ ರೇವಣ್ಣ ಅವರು ತಮ್ಮ ಮಗನನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಬಹಳಷ್ಟು ಒಂದು ರಣತಂತ್ರಗಳನ್ನ ಮಾಡ್ತಾ ಇದ್ದಾರೆ. ದೇವೇಗೌಡರನ್ನು ಕೂಡ ಭೇಟಿ ಮಾಡಿ ಮುಂದೆ ಯಾವ ರೀತಿಯ ಒಂದು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಪ್ರಮುಖವಾಗಿ ಎಚ್ ಡಿ ರೇವಣ್ಣ ಅವರು ಈಗಾಗಲೇ ತಮ್ಮ ವಕೀಲರ ಜೊತೆನೂ ಕೂಡ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಮುಂದೆ ಹೈಕೋರ್ಟ್ಗೆ ಅತಿ ಶೀಘ್ರದಲ್ಲೇ ಹೈಕೋರ್ಟ್ ಮೊರೆ ಹೋಗಿ ಈ ಒಂದು ಆದೇಶಕ್ಕೆ ತಡೆ ನೀಡಬೇಕು, ಅಥವಾ ಈ ಆದೇಶಕ್ಕೆ ಒಂದು ತಡೆ ನೀಡೋದು ಮಾತ್ರವಲ್ಲದೆ ಆದೇಶವನ್ನ ಅಮಾನತಿನಲ್ಲಿಟ್ಟು ಅದಕ್ಕೆ ಒಂದು ಜಾಮೀನು ಮಂಜೂರು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಒಂದು ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು ವೇಳೆ ಹೈಕೋರ್ಟ್ನಲ್ಲಿ ಏನಾದರೂ ಕೂಡ ಹಿನ್ನಡೆ ಆದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಜೈಲೇ ಗತಿಯಾಗುತ್ತೆ. ಜೀವನ ಪರ್ಯಂತ ಈಗ ಆಗಿರ್ತಕ್ಕಂಥ ಸೆಕ್ಷನ್ಗಳಡಿ ಏನೋ ಒಂದು ಶಿಕ್ಷೆ ಪ್ರಕಟ ಆಗಿದೆ, ಈ ಒಂದು ಸೆಕ್ಷನ್ಗಳಡಿ ಅವರು ಜೀವನ ಪರ್ಯಂತ ಕೂಡ ಜೈಲಿನಲ್ಲೇ ವಾಸ ಮಾಡಬೇಕಾದಂಥ, ಅಥವಾ ಜೈಲಿನಲ್ಲೇ ತಮ್ಮ ಕೊನೆಯ ಉಸಿರು ಇರೋ ತನಕನೂ ಕೂಡ ಜೈಲಿನಲ್ಲೇ ಒಂದು ಕಳಿಬೇಕಾದಂಥ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಸದ್ಯ ಹೈಕೋರ್ಟ್ನ ಏನೋ ಒಂದು ಆದೇಶವನ್ನ ಕೊಡಬಹುದು, ಮತ್ತೆ ಹೈಕೋರ್ಟ್ಗೆ ಯಾವೆಲ್ಲ ಒಂದು ಅಂಶಗಳನ್ನ ನಾವು ಮುಂದಿಟ್ಕೊಂಡು ಪ್ರಮುಖವಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ದೇವೇಗೌಡರ ಫ್ಯಾಮಿಲಿ ಹಾಗೆ ಅವರ ಪರ ವಕೀಲರು ಬಹಳಷ್ಟು ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಹೈಕೋರ್ಟ್ನಲ್ಲೂ ಕೂಡ ಹಿನ್ನಡೆ ಆದ್ರೆ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಕೂಡ ಸಲ್ಲಿಸಬೇಕಾದಂತ ಒಂದು ಪರಿಸ್ಥಿತಿ ಬರುತ್ತೆ. ಅಲ್ಲೂ ಕೂಡ ಏನಾದ್ರೂ ಹಿನ್ನಡೆ ಆಗಿದ್ದೆ ಆದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ದೇವರು ಕೂಡ ಬಚಾವ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಹೇಗಾದ್ರೂ ಮಾಡಿ ತಮ್ಮ ಮಗನನ್ನ ಉಳಿಸ್ಕೊಳ್ಳೇಬೇಕು ಅಂತ ಈಗ ದೇವೇಗೌಡರು ಅವರ ಇಡೀ ಫ್ಯಾಮಿಲಿ ಪಣವನ್ನ ತೊಟ್ಟು ನಿಂತಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಅಂಶ ಇಲ್ಲಿ ಪ್ರಮುಖವಾಗಿ ಇಂಥ ಒಂದು ಅತ್ಯಾಚಾರ ಕೇಸುಗಳಲ್ಲಿ ಮತ್ತೆ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿರ್ತಕ್ಕಂಥ ಪ್ರಕರಣಗಳೇನಿರುತ್ತೆ, ಈ ಪ್ರಕರಣಗಳ ಅಡಿ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ ಭಾಗ್ಯವೂ ಕೂಡ ಅವ್ರಿಗೆ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥವ್ರಿಗೆ ಸನ್ನಡತೆ ಆಧಾರದ ಮೇಲೆ ಅವ್ರ ಮೇಲೆ ಅನುಕಂಪ ತೋರಿಸೋದಕ್ಕೂ ಕೂಡ ಬರೋದಿಲ್ಲ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ ಸ್ಥಿತಿ ಏನಿದೆ ಒಂದು ರೀತಿ ಈಗ ಅತಂತ್ರ ಸ್ಥಿತಿ ಆಗ್ಬಿಟ್ಟಿದೆ. ಮುಂದೆ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ಜಾಮೀನನ್ನ ಮಂಜೂರು ಮಾಡಬೇಕು, ಅಥವಾ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಏನಿದೆ ಆ ಆದೇಶಕ್ಕೆ ತಡೆಯನ್ನ ಕೊಡಬೇಕು, ಅಥವಾ ಶಿಕ್ಷೆಯನ್ನ ಕಡಿತಗೊಳಿಸುವಂತೆನೂ ಕೂಡ ಅರ್ಜಿ ಸಲ್ಲಿಸ್ತಕ್ಕಂಥ ಒಂದು ಅವಕಾಶ ಇರ್ತಕ್ಕಂಥದ್ದು. ಹಾಗಾಗಿ ಕಾನೂನಿನ ಸಾಧಕ ಬಾಧಕಗಳು ಯಾವ ರೀತಿ ಇದೆ ಅದೆಲ್ಲ ರೈಟ್. ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.